ನಾವೆಲ್ಲರೂ ಇಲ್ಲಿ ಒಂದೇ ವೇದಿಕೆಯಲ್ಲಿ ಇರುವುದು, ನಾವೆಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದ ಸದಸ್ಯರು ಅನ್ನೋ ಕಾರಣಕ್ಕಾಗಿ ಅಷ್ಟೇ. ಅದು ಕೇಂದ್ರ ಸರ್ಕಾರದ ಯೋಜನೆಯೇ ಆಗಿರಲಿ, ರಾಜ್ಯ ಸರ್ಕಾರದ ಯೋಜನೆಯೇ ಆಗಿರಲಿ, ಜನರಿಗೆ ಸಹಾಯ ಮಾಡುವಂಥ, ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ಯಾವುದೇ ಯೋಜನೆಗಳು ಇದ್ದರೆ ಅದಕ್ಕೆ ಜನರಿಗೆ ಸಹಕಾರ ಕೊಡಿ ಅಂತ ಕೇಳುವುದು. ಅದು ಗುರುತಿರುವ ಮುಖಗಳ ಮೂಲಕ ಹೇಳಿದ್ರೆ ಇನ್ನಿಷ್ಟು ಜನರು ಅದು ಸಹಕರಿಸ್ತಾರೆ ಅನ್ನೋ ಮನೋಭಾವದಿಂದ ಯಾವುದೇ ಸರ್ಕಾರವಾಗಲಿ ಅದನ್ನು ಎಲ್ಲ ಬೇರೆ ಬೇರೆ ಸಂಸ್ಥೆಗಳಿಗೆ ಅದನ್ನು ಕೇಳೋದು ಸಹಜ. ಆದ್ದರಿಂದ ಈ ಸಾರಿ ಈ ಸರ್ಕಾರ ಈ ಜಾತಿ ಗಣತಿಯ ಬಗ್ಗೆಯೋ ಅಥವಾ ಹಿಂದುಳಿದ ವರ್ಗದ ಮುಖ್ಯವಾಗಿ ಹಿಂದುಳಿದ ವರ್ಗದ ಜನಗಣತಿಯ ಬಗ್ಗೆ ನೀವು ಇಲ್ಲಿಯ ಕಲಾವಿದರಾಗಲಿ, ಸಿನಿಮಾ ಸಂಬಂಧಪಟ್ಟವರಾಗಲಿ, ನೀವು ಒಂದು ಅವೇರ್ನೆಸ್ ಅಂತ ಒಂದು ಕೊಟ್ಟರೆ ಜನಕ್ಕೆ, ಅದರ ಬಗ್ಗೆ ಜಾಗೃತಿ ಮೂಡಿಸಿದ್ರೆ ಜನಗಳು ಸಹಕರಿಸ್ತಾರೆ ಅನ್ನುವ ಒಂದು ನಂಬಿಕೆಯ ಮೇರೆಗೆ ಕೇಳಿದ್ದಾರೆ. ಅದಕ್ಕೋಸ್ಕರ ಚೇಂಬರ್ ಸಹಕರಿಸ್ತಿದ್ದಾರೆ. ಅದು ಯಾವುದೇ ಸರ್ಕಾರ ಆಗಿರಲಿ ಅಂತ ಜಯಮ್ಮ ಅವರು ಮಾತಾಡ್ತಾನೆ ಹೇಳಿದರು. ಅದು ಇದು ಈ ಸರ್ಕಾರ ಆ ಸರ್ಕಾರ ಅನ್ನೋದಲ್ಲ, ಯಾವುದೇ ರಾಜಕೀಯ ಪಕ್ಷದ ಒಂದು ಯೋಜನೆಗಳನ್ನು ಸರ್ಕಾರ ಮಾಡಿದಾಗ ಆ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾತ್ರ ಮಾಡ್ತಿದ್ದೀವಿ ಹೊರತು ಇದು ಯಾವುದೇ ರಾಜಕೀಯದ ಅಥವಾ ಪ್ರಾಯೋಜಿತ ಅಂತ ಚೆನ್ನಾಗಿ ಕೇಳಿದೆಪ್ಪ ನೀನು, ಇದು ಪ್ರಾಯೋಜಿತ ಕಾರ್ಯಕ್ರಮ ಅಲ್ಲ. ಅದು ಅವರವರ ಇಷ್ಟ, ಅವರವರ ಇಷ್ಟಕ್ಕೆ ಬಿಟ್ಟದ್ದು. ಯಾರು ಎಲ್ಲೆಲ್ಲಿ ಭಾಗವಹಿಸಬೇಕು, ಭಾಗವಹಿಸ್ತಾರೆ ಅನ್ನೋದು ವೈಯಕ್ತಿಕವಾದ ನಿರ್ಧಾರಗಳು. ನಾವು ಒಳ್ಳೆಯ ಕಾರ್ಯಕ್ರಮಗಳಿಗೆ ಪ್ರಚಾರ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಅದು ಕೇಂದ್ರದ್ದೇ ಆಗಿರಲಿ, ರಾಜ್ಯದ್ದೇ ಆಗಿರಲಿ, ಅದು ಜನರ ಬಳಿಗೆ ನಾವು ತಲುಪಿಸುವಂಥ ಕಾರ್ಯಕ್ರಮ. ನೀವು ಹೇಗೆ ಮಾಧ್ಯಮದವರು, ಪತ್ರಿಕೆಯವರು ಹೇಗೆ ಜನಗಳಿಗೆ ತಲುಪಿಸ್ತೀರೋ ಅದೇ ರೀತಿ ಚಿತ್ರರಂಗದವರು ತಲುಪಿಸುವಂಥ ಕಾರ್ಯಕ್ರಮ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ನನ್ನ ಭಾವನೆ.